ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತುರ್ಭಿರ್ವಿದಿತಂ ಪೀತಕೌಶಾಂಬರೇಣ ಚ. ಅನುವಾದ: ಅವನ ದೇಹವು ಶ್ಯಾಮವರ್ಣದ್ದಾಗಿತ್ತು, ಆದರೆ ನಿತ್ಯವಾಗಿತ್ತು. ಅದು ಜ್ಞಾನಾನಂದ ಭರಿತವಾಗಿ ಅತ್ಯಂತ ಸುಂದರವಾಗಿತ್ತು. ಅವನ ಕಣ್ಣುಗಳು ಸದಾ ಪ್ರಶಾಂತವಾಗಿದ್ದವು. ಅವು ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದವು. 4 ತೋಳುಗಳು, ವಿವಿಧ ಲಾಂಛನ ಚಿಹ್ನೆಗಳು ಮತ್ತು ಪೀತಾಂಬರಗಳಿಂದ ಕೂಡಿದ ಅವನನ್ನು ದೇವೋತ್ತಮ ಪರಮಪುರುಷನೆಂದು ತತ್ಕ್ಷಣವೇ ಗುರುತಿಸಿದನು. ಶ್ಲೋಕ 8. ವಾಮ ಊರಾವಧಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಮಕೃಶಂ ತ್ಯಕ್ತ ಪಿಪ್ಪಲಂ. ಅನುವಾದ: ಒಂದು ಚಿಕ್ಕ ಅಶ್ವತ್ಥ ವೃಕ್ಷಕ್ಕೆ ಒರಗಿ ಶ್ರೀಕೃಷ್ಣನು ಕುಳಿತಿದ್ದನು. ಅವನ ಬಲದ ಪಾದಪದ್ಮವು ಅವನ ಎಡತೊಡೆಯ ಮೇಲಿತ್ತು. ಅವನು ಮನೆಯ ಸಕಲ ಸೌಲಭ್ಯಗಳನ್ನು ತ್ಯಜಿಸಿದ್ದರೂ ಆ ಭಂಗಿಯಲ್ಲಿ ತುಂಬ ಸಂತೃಪ್ತನಾಗಿದ್ದಂತೆ ತೋರುತ್ತಿತ್ತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಉದ್ಧವರು ವಿದುರರಿಗೆ ಹೇಳ್ತಾರೆ, ನಾನು ಅವನ ವಂಶ ನಾಶ ಆಗತ್ತೆ ಅನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಭಗವಂತನನ್ನು ನಾನು ಹಿಂಬಾಲಿಸ್ದೆ. ಯಾಕಂದರೆ ಅವನ ಪಾದಕಮಲಗಳನ್ನು ಬಿಟ್ಟಿರುವಂಥ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಹಾಗೆ ಹಿಂಬಾಲಿಸ್ತಾ ನಾನು ನನ್ನ ಆಶ್ರಯದಾತ, ನನ್ನ ಸ್ವಾಮಿ ಪ್ರಭು ಶ್ರೀಕೃಷ್ಣ, ಅವನು ಲಕ್ಷ್ಮಿಗೆ ಆಶ್ರಯವನ್ನು ಕೊಟ್ಟಿರುವಂಥವನು. ಅವನು ಏಕಾಂಗಿಯಾಗಿ ಆಳವಾಗಿ ಯೋಚನೆ ಮಾಡ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆಯನ್ನು ಪಡೆದು ಅಂದರೆ ಹೊರಕೊಂಡು ಕೂತಿದ್ದ ಅನ್ನೋದನ್ನು ನಾನು ನೋಡಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನ ದೇಹ ಶ್ಯಾಮಲ ವರ್ಣವಾಗಿತ್ತು, ಆದರೆ ನಿತ್ಯವಾಗಿತ್ತು. ಅದು ಜ್ಞಾನಾನಂದ ಭರಿತವಾಗಿ ಅಂದರೆ ಆ ಭಗವಂತನ ಶರೀರವನ್ನು ನೋಡಿದಾಗ ಜ್ಞಾನದಿಂದ ಪರಿಪೂರ್ಣವಾಗಿತ್ತು ಮತ್ತು ಅತ್ಯಂತ ಸುಂದರವಾಗಿತ್ತು. ಅವನ ಕಣ್ಣುಗಳು ಸದಾ ಪ್ರಶಾಂತವಾಗಿತ್ತು. ಆಮೇಲೆ ಉದಯಿಸುವಂತಹ ಸೂರ್ಯನ ಹಾಗೆ ಅದು ಕೆಂಪಾಗಿತ್ತು. ಆಮೇಲೆ 4 ತೋಳುಗಳು, ಆಮೇಲೆ ಬೇರೆ ಬೇರೆ ಲಾಂಛನ ಚಿಹ್ನೆಗಳಿತ್ತು. ಮತ್ತು ಪೀತಾಂಬರೆಗಳಿಂದ ಕೂಡಿದಂತಹ ಅವನನ್ನು ನೋಡಿ ಅವನೇ ಆ ದೇವೋತ್ತಮ ಪರಮಪುರುಷ ಅನ್ನೋದನ್ನು ನಾನು ತಕ್ಷಣ ಗುರುತಿಸ್ಬಿಟ್ಟೆ ಅಂತ ಹೇಳ್ತಾನೆ. ಅಂದರೆ ಅವನನ್ನು ನೋಡಿದ ಮೇಲೆ ಇವನೇ ಭಗವಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಒಂದು ಚಿಕ್ಕ ಅಶ್ವತ್ಥ ವೃಕ್ಷ ಇತ್ತು, ಅದಕ್ಕೆ ಅವನು ಹೊರಕೊಂಡು ಕೂತಿದ್ದ. ಯಾರು? ಶ್ರೀಕೃಷ್ಣ. ಅವನ ಬಲದ ಪಾದಪದ್ಮ ಇದೆಯಲ್ಲ, ಅದು ಅವನ ಎಡೆ ತೊಡೆ ಮೇಲೆ ಅಂದರೆ ಒಂದು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದ. ಅವನು ತನ್ನ ಮನೆ, ಮಠ, ಅಲ್ಲಿರುವಂಥ ಸಕಲ ಸೌಲಭ್ಯಗಳನ್ನು ಏನಿದೆಯೋ ಎಲ್ಲವನ್ನ ತ್ಯಜಿಸಿ ಇಲ್ಲಿ ಬಂದಿದ್ದಾನಿವಾಗ. ಆದರೂ ಕೂಡ ಅವನು ಕೂತಿರುವಂಥ ಭಂಗಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಅವನು ಸಂತೃಪ್ತನಾಗಿದ್ದಾನೆ ಅಂತಂದ್ಬಿಟ್ಟು. ಈಗ ನಾವು ಕೂಡ ಏನಾದರೂ ಬಿಟ್ಬಿಟ್ಟು ಹೋಗ್ತೀವಿ ಅಂತಂದರೆ ನಮ್ಮ ಮೈಂಡಲ್ಲಿ ಅದೇ ಇರುತ್ತೆ, ಅಯ್ಯೋ ನಾನು ಬಿಟ್ಟು ಬಂದ್ಬಿಟ್ನಲ್ಲ, ನಾನು ಅಲ್ಲೇ ಇರಬೇಕಾಗಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ. ಅಂದರೆ ಈಗ ಎಲ್ಲವನ್ನ ಇನ್ನು ನಾನು ಅದನ್ನು ಉಪಯೋಗಿಸ್ಬಾರ್ದು ಅಂತ ಬಿಟ್ಟು ಬಂದುಬಿಟ್ರೆ ಅಂತೂ ಅದ್ರ ಬಗ್ಗೆನೇ 24 ಅವರ್ಸು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಆದರೆ ಇಲ್ಲಿ ಭಗವಂತನನ್ನು ನೋಡಿ ಅವನಿಗೆ ಅನ್ನಿಸ್ತಾ ಇದೆ, ಅಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ರೂ ಕೂಡ ಅವನು ಪೂರ್ಣ ತೃಪ್ತಿಯಾಗಿದ್ದಾನೆ. ಇಲ್ಲಿ ಸಚ್ಚಿದಾನಂದವನ್ನು ಹೇಳ್ತಾ ಇದ್ದಾರೆ. ಅವನ ಶರೀರ ನಿತ್ಯವಾಗಿರುವಂಥದ್ದು, ಅವನ ಶರೀರ ಜ್ಞಾನಪೂರ್ಣವಾಗಿರುವಂಥದ್ದು, ಮತ್ತು ಅವನು ಆನಂದಪೂರ್ಣವಾಗಿ ಅಂದರೆ ಸಂತೃಪ್ತಿಯಿಂದ ತುಂಬಿರುವಂಥವನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಶ್ರೀಕೃಷ್ಣನ ಕುಳಿತ ಭಂಗಿಯು ಹೊಸದಾಗಿ ಬೆಳೆದ ಅಶ್ವತ್ಥ ವೃಕ್ಷಕ್ಕೆ ಒರಗಿ ಕುಳಿತ ಭಂಗಿ ಅರ್ಥಪೂರ್ಣವಾದದ್ದು. ಅಂದರೆ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಏನು ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನ ಕುಳಿತ ಭಂಗಿ ಮತ್ತು ಹೊಸದಾಗಿ ಬೆಳೆದಿರುವಂಥ ಅಶ್ವತ್ಥ ವೃಕ್ಷಕ್ಕೆ ವರ್ಕೊಂಡು ಕೂತಿರ್ತಾರಲ್ಲ, ಆ ಒಂದು ಭಂಗಿ ತುಂಬ ಅರ್ಥಪೂರ್ಣವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಏನು ಅರ್ಥ ಅನ್ನೋದನ್ನು ತಿಳ್ಕೊಳ್ಳೋಣ. ಅಶ್ವತ್ಥ ಎಂದು ಕರೆಯಲು ಕಾರಣವೇನೆಂದರೆ ಅದು ಬೇಗನೆ ಸಾಯುವುದಿಲ್ಲ, ಅದು ಬಹಳ ವರ್ಷಗಳವರೆಗೆ ಬದುಕಿರುತ್ತದೆ.
ಅಂದರೆ ಅಶ್ವತ್ಥ ಅಂದ್ರೇನೆ ಅರ್ಥ ಬೇಗ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಅಂದರೆ ಆಲದ ಮರ ಇದೆಯಲ್ಲ, ಅದು ತುಂಬ ವರ್ಷಗಳ ತನಕ ಬದುಕಿರುತ್ತೆ ಅಂತ. ಅವನ ಕಾಲುಗಳು ಮತ್ತು ಅದರ ಶಕ್ತಿಗಳು ಭೌತಿಕ ಘಟಕಾಂಶಗಳಾಗಿವೆ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳೆಂದು ಅವು ಒಟ್ಟಿನಲ್ಲಿ 5. ಅಶ್ವತ್ಥ ವೃಕ್ಷದಿಂದ ಪ್ರತಿನಿಧಿತವಾದ ಎಲ್ಲ ಭೌತಿಕ ಶಕ್ತಿಗಳೂ ಅವನ ಬಹಿರಂಗ ಶಕ್ತಿಯ ಉತ್ಪತ್ತಿಗಳೇ. ಆದ್ದರಿಂದ ಅವುಗಳನ್ನು ಅವನು ಬೆನ್ನ ಹಿಂದೆ ಇರಿಸಿಕೊಂಡಿದ್ದನು, ಏಕೆಂದರೆ ಈ ನಿರ್ದಿಷ್ಟ ಬ್ರಹ್ಮಾಂಡವು ಎಲ್ಲಕ್ಕಿಂತ ಚಿಕ್ಕದು. ಅಂದರೆ ಇಲ್ಲಿ ಒಂದು ಸ್ವಲ್ಪ ತತ್ವವನ್ನು ಹೇಳಿದ್ದಾರೆ ಗುರುಗಳು. ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನೋಡೋಣ. ಅಶ್ವತ್ಥ ಅಂತ ಕರೆಯೋದಕ್ಕೆ ಬೇಗ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿ ಆ ಕೃಷ್ಣನ ಕಾಲುಗಳು ಮತ್ತು ಅದರ ಶಕ್ತಿಗಳಿದೆಯಲ್ಲ, ಅದು ಭೌತಿಕ ಘಟಕಾಂಶಗಳು. ಯಾವ್ಯಾವುದು ಭೌತಿಕ ಘಟಕಾಂಶಗಳು? ಭೂಮಿ, ಜಲ, ಅಗ್ನಿ, ವಾಯು, 5 ಘಟಕಾಂಶಗಳಿದೆಯಲ್ವಾ. ಅಶ್ವತ್ಥ ವೃಕ್ಷದಿಂದ ಪ್ರತಿನಿಧಿತವಾದಂತಹ ಎಲ್ಲ ಭೌತಿಕ ಶಕ್ತಿಗಳೂ ಕೂಡ, ಅಂದರೆ ಇಲ್ಲಿ ಅಶ್ವತ್ಥ ವೃಕ್ಷವನ್ನು ಇಲ್ಲಿ ಪ್ರತಿನಿಧಿಸ್ತಾ ಇದೆ ಅಲ್ವಾ. ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಅವನು ಒರಕೊಂಡು ಕೂತಿದ್ದಾನೆ ಅಂತ ಹೇಳಿದ್ದಾರೆ. ಈ ಅಶ್ವತ್ಥ ವೃಕ್ಷ ಮತ್ತೆ ಇನ್ನೂ ಬೇಕಾದಷ್ಟು ಭೌತಿಕ ಶಕ್ತಿಗಳಿದೆಯಲ್ಲ, ಇದೆಲ್ಲ ಭಗವಂತನ ಬಹಿರಂಗ ಶಕ್ತಿಯ ಉತ್ಪನ್ನಗಳೇನೆ. ಆದರೆ ಅವುಗಳನ್ನು ಅವನು ಬೆನ್ನ ಹಿಂದೆ ಇರಿಸ್ಕೊಂಡಿದ್ದಾನೆ. ಅಂದರೆ ಅರ್ಥ ಏನು? ಬೆನ್ನು ಹಿಂದೆಗಡೆಗೆ ಭಗವಂತ ಇಟ್ಕೊಂಡಿದ್ದಾನೆ ಇದನ್ನೆಲ್ಲ. ಅಂದರೆ ಏನು? ಈಗ ಅಶ್ವತ್ಥ ವೃಕ್ಷಕ್ಕೆ ಹೊರಗಿ ಅವನು ಕೂತ್ಕೊಂಡಿದ್ದಾನೆ, ಅಂದರೆ ಅದರ ಹಿಂದೆಗಡೆ ಇದೆ, ಬೆನ್ನಿನ ಕಡೆಗೆ ಇದೆ ಅಂತ. ಯಾಕೆ ಅಂತಂದರೆ ನಿರ್ದಿಷ್ಟ ಬ್ರಹ್ಮಾಂಡ ಇದೆಯಲ್ಲ, ಇದು ಎಲ್ಲಕ್ಕಿಂತ ಚಿಕ್ಕದಾಗಿರೋದ್ರಿಂದ ಅವನು ಅದನ್ನು ಬೆನ್ನಿನ ಹಿಂದೆ ಇಟ್ಕೊಂಡಿದ್ದಾನೆ. ಅಶ್ವತ್ಥ ವೃಕ್ಷವನ್ನು ಎಳೆಯ ಮಗುವಿನಂತೆ ಚಿಕ್ಕದು ಎನ್ನಲಾಗಿದೆ. ಅವನು ಈ ನಿರ್ದಿಷ್ಟ ಕಿರಿಯ ಬ್ರಹ್ಮಾಂಡದಲ್ಲಿ ತನ್ನ ಲೀಲೆಗಳನ್ನು ಈಗ ಮುಗಿಸಿದನೆಂಬುದನ್ನು ತ್ಯಕ್ತ ಪಿಪ್ಪಲಂ ಸೂಚಿಸುತ್ತದೆ. ಇಲ್ಲಿ ಅಶ್ವತ್ಥ ವೃಕ್ಷದ ಬಗ್ಗೆ ಹೇಳಿದಾರಲ್ಲ, ಅದು ಹೇಗಿದೆ ಅಂತಂದರೆ ಎಳೆ ಮಗು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ದಾರೆ. ಅವನು ಈ ನಿರ್ದಿಷ್ಟವಾದಂಥ ಕಿರಿಯ ಬ್ರಹ್ಮಾಂಡದಲ್ಲಿ ತನ್ನ ಲೀಲೆಗಳನ್ನು ಈಗ ಮುಗಿಸಿದಾನೆ ಅನ್ನೋದಕ್ಕೆ ಇಲ್ಲಿ ತ್ಯಕ್ತ ಪಿಪ್ಪಲಂ ಅಂತಂದರೆ ಏನು? ಆಲದ ಮರವನ್ನು ಬಿಟ್ಟ ಅಂತಂದರೆ ಈಗ ಅವನ ಒಂದು ಲೀಲೆ ಮುಗೀತು ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ. ಆದರೆ ಶ್ರೀಕೃಷ್ಣನು ಪರತರ ನಿತ್ಯ ಆನಂದಮಯ ಆಗಿರುವುದರಿಂದ ಅವನ ತ್ಯಾಗ ಮತ್ತು ಸ್ವೀಕಾರಗಳಲ್ಲಿ ವ್ಯತ್ಯಾಸವಿರುವುದಿಲ್ಲ. ಶ್ರೀಕೃಷ್ಣ ಪರತರ ನಿತ್ಯ ಆನಂದಮಯವಾಗಿರುವಂಥವನು, ಸಚ್ಚಿದಾನಂದ ಅಂತ ಹೇಳ್ತೀವಲ್ವ, ಆ ರೀತಿ. ಅವನ ತ್ಯಾಗ ಮತ್ತು ಸ್ವೀಕಾರ ಎರಡರಲ್ಲೂ ಕೂಡ ವ್ಯತ್ಯಾಸ ಇರೋದಿಲ್ಲ. ಈಗ ನಾವು ತ್ಯಾಗ ಮಾಡೋದ್ರಲ್ಲಿ ಮತ್ತು ಸ್ವೀಕಾರ ಮಾಡೋದ್ರಲ್ಲಿ ವ್ಯತ್ಯಾಸ ಇರುತ್ತಲ್ವ. ಆದರೆ ಭಗವಂತನ ತ್ಯಾಗ ಮತ್ತು ಸ್ವೀಕಾರದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಸೂರ್ಯನು ಒಂದು ನಿರ್ದಿಷ್ಟ ಲೋಕದಲ್ಲಿ ಉದಯಿಸುತ್ತಾನೆ, ಇನ್ನೊಂದು ಲೋಕದಲ್ಲಿ ಅಸ್ತಂಗತನಾಗುತ್ತಾನೆ, ಆದರೆ ತನ್ನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ಶ್ರೀಕೃಷ್ಣನು ಈಗ ಈ ನಿರ್ದಿಷ್ಟ ಬ್ರಹ್ಮಾಂಡವನ್ನು ತ್ಯಜಿಸಿ ಬೇರೊಂದಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಇಲ್ಲಿ ಭಗವಂತ ಹೇಗೆ ಸೂರ್ಯ ಒಂದು ಲೋಕದಲ್ಲಿ ಉದಯಿಸಿ ಇನ್ನೊಂದು ಕಡೆ ಅಸ್ತಂಗತನಾಗ್ತಾನೋ ಆ ರೀತಿ ನಮ್ಗೆ ಅನ್ಸುತ್ತಲ್ವಾ. ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಾವು ಹೇಳ್ತೀವಲ್ವಾ. ಆದರೆ ತನ್ನ ಸ್ಥಿತಿಯನ್ನು ಅವನು ಬದಲಾಯಿಸೋದಿಲ್ಲ. ನಮಗೆ ಆ ರೀತಿ ಅನಿಸುತ್ತೆ, ಆದರೆ ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ಅದೇ ರೀತಿ ಕೃಷ್ಣ ಕೂಡ ಈಗ ನಿರ್ದಿಷ್ಟ ಬ್ರಹ್ಮಾಂಡವನ್ನು ತ್ಯಜಿಸಿ ಇನ್ನೊಂದು ಯಾವುದೋ ಒಂದು ಬೇರೆ ಕಡೆಗೆ ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ. ಹೇಗೆ ಸೂರ್ಯ ಈ ತನ್ನ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಬರ್ತಾನೋ, ಅದೇ ರೀತಿ ಭಗವಂತ ಅಲ್ಲೇ ಇದ್ಕೊಂಡು ಅವನು ಈಗ ಪೂರ್ವದಿಂದ ಪಶ್ಚಿಮದ ಕಡೆಗೆ, ಅಂದರೆ ಈ ಲೋಕದಲ್ಲಿ ಅವನ ಒಂದು ಕೆಲಸ ಮುಗೀತಲ್ವ, ಈಗ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾ ಇದ್ದಾನಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.